650 700 ವರ್ಷ ಹಿಂದಿನ ಹಳೆ ಮಾವಿನ ಮರದ ಕುದುರೆ ಇದೆ. ಇದು ಕುದುರೆ ಅಂದ್ರೆ ಇದೆಲ್ಲ ಯುದ್ಧ ಮಾಡ್ತಾ ಇದ್ದಿದ್ದು. ಇರೋದು ಕಂಪ್ಲೀಟ್ ಫಾರೆಸ್ಟ್ ಒಳಗಡೆ ಎತ್ತ ಇದು ದನ ಅಲ್ಲ, ಅಮೃತ್ ಮಹಲ್ ಇದು ಹೋರಿ ಸಿಕ್ಕಿರೋದು ಇದು. ನೋಡಿ ಜೇನು ಹುಳಗಳೆಲ್ಲ ಇವಾಗ ಬರ್ತವೆ. ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಸಿರಿ. ಶಿವಮೊಗ್ಗ ಭಾಗದಲ್ಲಿ ರೈತರುಗಳು ಬೆಳೆಯುವಂತಹ ಬೆಳೆ ಯಾವುದು ಅಂದರೆ ಅಡಿಕೆನೇ ಇರುತ್ತೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಅಡಿಕೆ. ಮೊದಲೆಲ್ಲ ಇರ್ಬೋದು ಅಥವಾ ಜೋಳ ಈ ಥರದ್ದೆಲ್ಲ ಬೆಳೀತಾ ಇದ್ರು. ಇತ್ತೀಚೆಗೆ ಒಂದು 10-15 ವರ್ಷದ ಈ ಕಡೆ ಕಂಪ್ಲೀಟಾಗಿ ಬೆಳೀತಾ ಇರೋದು ಯಾವುದು ಅಂದರೆ ಅಡಿಕೆ. ಎಲ್ಲಿ ನೋಡಿದ್ರು ನಾವು ಯಾವ ಕಡೆ ಹೋದ್ರೂ ನಮಗೆ ಅಡಿಕೆ ತೋಟನೇ ಜಾಸ್ತಿ ಕಾಣಿಸೋದು. ಹಾಗೆಯೇ ಅಡಿಕೆ ಸಿಕ್ಕಾಪಟ್ಟೆ ಪ್ರಾಫಿಟ್ ಇರುವಂತಹ ಒಂದು ಬೆಳೆ ಕೂಡ. ಈ ಫ್ಲವರು ಇದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಒಂಥರ ಚೆನ್ನಾಗಿ ಕಲರ್ ಆಗಿ ಅರಳುತ್ತೆ. ಅದು ಈ ಸೀಸನ್ನು, ಈಗ ಸಮ್ಮರ್ ಸೀಸನ್ ಅಲ್ಲ, ಸೊ ಈ ಸೀಸನಲ್ಲಿ ಬಿಟ್ಕೊಂಡಿರುತ್ತೆ. ಇದಕ್ಕೆ ನಾವೇನು ನೀರು ಏನು ಹಾಕೋ ಅವಶ್ಯಕತೆನೇ ಇಲ್ಲ, ಅದ್ರ ಪಾಡಿಗೆ ಅದು ಬೆಳ್ಕೊಂಡಿರುತ್ತೆ. ನೋಡಿ, ನಾವು ನಿನ್ನೆ ಜೇನು ನೋಡಿದ್ವಲ್ಲ, ಆ ಜೇನು ಇಲ್ಲಿ ಹುಳಗಳು ಕಾಣಿಸುತ್ತಾ ಅಂತ ಹೇಳಿ ನೋಡೋಣ. ಯಾಕಂದರೆ ಇವಾಗ ನೀರು ಬಿಟ್ಟಿರೋದ್ರಿಂದ ಹುಳ. ಎಸ್ ನೋಡಿ, ಜೇನು ಹುಳಗಳೆಲ್ಲ ಇವಾಗ ಬರ್ತಾ ಇದೆ. ಇದರಿಂದ ಹೊರಟು ಬರ್ತಾ ಇದೆ. ಇವಾಗ ತೋಟಕ್ಕೆಲ್ಲ ನೀರು ಹಾರಿಸಿರೋದ್ರಿಂದ ಫುಲ್ ಗ್ರೀನ್ ಆಗಿ ಕಾಣಿಸ್ತಾ ಇದೆ. ನಮ್ಮ ಚಿಂತು ಇಲ್ಲಿ ವರ್ಕ್ ಮಾಡ್ತಿದ್ದಾನೆ. ನಮ್ಮ ಚಿಂತು ಅವರು ಬೆಳಗ್ಗೆ ಎಷ್ಟೆಲ್ಲ ಕೆಲಸ ಮಾಡ್ತಾರೆ ಅಂತ. ಪಲಾವ್ ಎಲೆ ಗಿಡ ಇಲ್ಲಿ. ಈ ಗಿಡ ಒಂದು ತಂದು ನೆಟ್ಬಿಟ್ರೆ ಸಾಕು, ಸಿಕ್ಕಾಪಟ್ಟೆ ಬೆಳ್ಕೊಂಬಿಡುತ್ತೆ. ಮರದಲ್ಲಿ ಜೇನಿದೆ. ಈ ಜೇನನ್ನ ಕಿತ್ಕೊಡಿ ಅಂತ ಹೇಳಿ ನಾವು ಸಿಕ್ಕಾಪಟ್ಟೆ ಜನಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಯಾರೂ ಕೂಡ ಕಿತ್ಕೊಟ್ಟಿಲ್ಲ. ಸೊ ಫೈನಲ್ ಆಗಿ ಇವಾಗ ನಾವು ನಮ್ಮ ರಿಲೇಟಿವ್ ಒಬ್ಬರು ಅಜ್ಜನ ಬರೋಕೆ ಹೇಳಿದ್ವಿ. ಸೊ ಅವರು ಕಿತ್ಕೊಡ್ತಾರ ಇಲ್ಲ ಅಂತ ಹೇಳಿ ಅವ್ರ ಹತ್ರನೇ ಕೇಳೋಣ ಬನ್ನಿ. ಇವಾಗ ಅಜ್ಜ ಜೇನು ಕೇಳಲ್ಲ, ಇಲ್ಲ ಐತಿ ಹುತ್ತದಾಗ ಅಜ್ಜ, ಇವು ಹೊತ್ತದೋಗುತ್ತ ಜೇನುಳ. ನಮ್ಮ ಹಳ್ಳಿ ಲೈಫಲ್ಲಿ ನಮಗೆ ತುಂಬಾ ಖುಷಿ ಕೊಡೋದು ಅಂದರೆ ನಮ್ಮ ಈ ದನಗಳು, ಅದರಲ್ಲೂ ನಮ್ಮ ಈ ಮಲೆನಾಡು ಗಿಡ್ಡ ತಳಿಗಳು. ನಮ್ಮ ಹಳ್ಳಿ ಕಡೆ ಎಲ್ಲರ ಮನೆಗಳಲ್ಲೂ ಇವು ಇದ್ದೇ ಇರ್ತವೆ. ನಾವು ಯಾವ ದೇವಸ್ಥಾನ? ನಮ್ಮ ಹೊಸ ಗೈಡ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ನಾವು ಬಂದಿರೋದು ಒಂದು ಈಶ್ವರನ ದೇವಸ್ಥಾನಕ್ಕೆ. ಸುಮಾರು 9ನೇ ಶತಮಾನದಿಂದ 13ನೇ ಶತಮಾನದ ಕಾಲಾವಧಿಯಲ್ಲಿ ನಿರ್ಮಿತವಾಗಿರುವಂತಹ ಈ ದೇವಾಲಯ ಕಲ್ಯಾಣಿ ಚಾಲುಕ್ಯರ ಏನು ವಾಸ್ತುಶಿಲ್ಪ ಶೈಲಿ ಏನಿದೆ ಆ ಶೈಲಿಯಲ್ಲಿ ನಿರ್ಮಾಣವಾಗಿರುವಂತಹ ಈ ದೇವಾಲಯವನ್ನು ನಿರ್ಮಾಣ ಮಾಡಿರುವಂಥದ್ದು ಹೊಸಗುಂದ ಎಂಬ ರಾಜಮನೆತನದ ಅರಸರುಗಳು. ಕಂಪ್ಲೀಟಾಗಿ ಕಲ್ಲಿಂದ ನಿರ್ಮಿತವಾಗಿರುವಂತಹ ಈ ದೇವಾಲಯ ನಮ್ಮ ಕರ್ನಾಟಕದ ಇತಿಹಾಸಕ್ಕೆ ಒಂದು ಕೊಡುಗೆ ಕೂಡ. ಈ ದೇವಸ್ಥಾನಕ್ಕೆ ನಂದಿ ವಿಗ್ರಹ ಏನಿದೆ ಇದು ಅತ್ಯುತ್ತಮವಾದ ಒಂದು ಮೆರುಗನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಏನು ಕಲಾಕೃತಿಗಳ ರಚನೆ ಇರ್ಬೋದು, ಹಾಗೆಯೇ ಗೋಡೆಗಳ ಮೇಲೆ ಬಿಡಿಸಿರುವಂತಹ ಚಿತ್ರಗಳಿರ್ಬೋದು, ಹಾಗೆಯೇ ಏನು ಕಂಬಗಳು ಏನು ಕಾಣಿಸ್ತಾ ಇದೆ ಕಲ್ಲಿನ ಕಂಬಗಳು, ಆ ಕಂಬಗಳಲ್ಲೂ ಕೂಡ ವಿಶಿಷ್ಟವಾಗಿರುವಂತಹ ಒಂದು ಕೆತ್ತನೆಗಳನ್ನು ನಾವಿಲ್ಲಿ ಕಾಣ್ಬೋದು. ಹಾಗೆಯೇ ಏನು ಯುದ್ಧ ನಂದಿ ವಿಗ್ರಹ ಇರ್ಬೋದು, ಹಾಗೆಯೇ ಶಿವಲಿಂಗದ ಕೆತ್ತನೆಗಳು ಸಹ, ಅದರ ಜೊತೆಗೆ ಆನೆ ಮುಂತಾದ ಪ್ರಾಣಿಗಳ ಕೆತ್ತನೆಗಳು ಸಹ ಈ ದೇವಸ್ಥಾನದ ಗೋಡೆಗಳ ಮೇಲೆ ಚಿತ್ರಿತವಾಗಿರುವುದು ಒಂದು ವಿಶೇಷವಾಗಿದೆ. ಹಾಗೆಯೇ ನಾವು ದೇವಸ್ಥಾನದ ಸುತ್ತಮುತ್ತ ವೀಕ್ಷಣೆಯನ್ನು ಮಾಡಿದಾಗ ನಮಗೆ ಕಾಣಸಿಗೋದು ಯಾವುದು ಅಂದರೆ ಶಿವಲಿಂಗಗಳು ನಮಗೆ ಕಾಣಿಸುತ್ತೆ. ಹಾಗೆಯೇ ಇಲ್ಲಿ ಅಕ್ಕಪಕ್ಕ ಏನು ಹೊಸದಾಗಿ ಟೆಂಪಲನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಯಾಕಂದರೆ ಇದು ಮಹಿಷಾಸುರ ಮರ್ದಿನಿ ಟೆಂಪಲ್ ಏನಿದೆ ಇದು ಸುಮಾರು 1100 ವರ್ಷಗಳಷ್ಟು ಹಳೆಯದಾಗಿರುವಂಥ ದೇವಸ್ಥಾನ. ಇದನ್ನು ಕೂಡ ಇವಾಗ ರೀಕನ್ಸ್ಟ್ರಕ್ಟ್ ಮಾಡಿರುವಂತಹದ್ದು. ಈ ಎಲ್ಲ ದೇವಾಲಯಗಳು ಕೂಡ 11ನೇ ಶತಮಾನದಲ್ಲಿ ಹೊಸಗುಂದ ರಾಜವಂಶಸ್ಥರಿಂದ ನಿರ್ಮಾಣವಾಗಿದ್ದಂತಹ ದೇವಾಲಯಗಳು. ಕಲ್ಯಾಣಿ ಚಾಲುಕ್ಯರ ಆರ್ಕಿಟೆಕ್ಚರ್ ಇದೆ. 1100 ವರ್ಷ ಇತಿಹಾಸ. ಪ್ರಶ್ನೆ ಹಾಕಿದಾಗ ಇಲ್ಲ, ಇದು ಈಶ್ವರ ದೇವಸ್ಥಾನ, ಇದು ನೀವು ನೇಪಾಳಿಂದ ತಮ್ಮನ್ನಿ ಈಶ್ವರಲಿಂಗ ಅಂತ ಹೇಳಿದ್ರೆ ನೇಪಾಳಿಂದ ತಂದು ಇಲ್ಲೇ ಒಂದು ವರ್ಷ ಪೂಜೆ ಮಾಡಿದ್ವಿ ನಾವು. ಆ ಲಿಂಗದ ಹಿಂಭಾಗದಲ್ಲಿ
ಉಮಾ ಮತ್ತು ಮಹೇಶ್ವರ ನ್ಯಾಚುರಲ್ ಆಗಿ ಒಂದು ರೆಡ್ ಕಲರ್ ಒಂದು ಚಿತ್ರ ಬಂದಿದೆ. ಲಿಂಗದ ಹಿಂಭಾಗದಲ್ಲಿ ಉಮಾ ಮಹೇಶ್ವರ ಅಂತ ನಾಮಕರಣ ಆಗಿದೆ. ಅದೇ ಕಲರು ಬಿಸಿಲಲ್ಲಿ ನಾವು ಕನ್ನಡಿ ಇಟ್ಟಾಗ ಸೂರ್ಯನ ಆಕೃತಿಯಿಂದ ಒಂದು ಸ್ವಲ್ಪ ಕೆಂಪು ಕಲರ್ ಬರಬೇಕೆ ಅಂತೇಳಿ ಚಂದ್ರಾಕೃತಿಯಿಂದ ಆಗಿದೆ. ಸಿಕ್ಕಿರೋದು ಅಂದರೆ ಲಕ್ಷ್ಮೀ ಗಣಪತಿ, ಕಂಚಿ ಕಾಳಮ್ಮ ಮತ್ತು ಪ್ರಸನ್ನನಾರಾಯಣ, ಈ ಮೂರು ಭಿನ್ನ ಆಗಿತ್ತು ಸಿಗಬೇಕಾರೆ. ಆವಾಗ ಅವರು ಪೂಜೆಗೆಲ್ಲ ಆಹಾರತೆ ಅಲ್ಲ ಹೇಳಿದಾಗ ನಾವೇನು ಮಾಡಿದ್ವಿ, ಲಕ್ಷ್ಮೀ ಗಣಪತಿ ಒಂದು ಕಲ್ಲು ಇಟ್ಟಿದ್ವಿ, ಅದಕ್ಕೆ ಹವನ ಮಾಡಿ ಒಂದು ಕಲ್ಲು ಪೂಜೆ ಮಾಡ್ತಾ ಬಂದ್ವಿ. ಕಂಚಿ ಕಾಳದಲ್ಲಿ ಒಂದು ಪಂಚಲೋಹದಿಂದ ಜೋಡಣೆ ಮಾಡಿ ಅದು ಪ್ರಭಾವ, ಹಾಗೆ ನಾವು ಅಲ್ಲಿ ಪೂಜೆ ಶುರು ಮಾಡ್ತೀವಿ. ಪ್ರಸನ್ನನಾರಾಯಣನಿಗೂ ಹಾಗೆ ಪೂಜೆ ಆಗ್ತಾ ಇದೆ ಅಲ್ಲ, ಅದಕ್ಕೂ ಹಾಗೆ ಪಂಚಲೋಹ ಅಂತಂದರೆ ಬೆಳ್ಳಿ, ಬಂಗಾರ, ತಾಮ್ರ, ಕಂಚು, ಹಿತ್ತಾಳೆ ಎಲ್ಲ ಸೇರಿ ಒಂದು ಪಂಚಲೋಹ ಆಯಿತು. ಲಿಂಗದ ಹಿಂಭಾಗದಲ್ಲಿ ಉಮಾ ಮತ್ತು ಮಹೇಶ್ವರ ನ್ಯಾಚುರಲ್ ಆಗಿ ಒಂದು ಜಡೆ ನೆಮ್ಮದಿ ಬಂದಿದೆ. ಜಡೆ ನೆಮ್ಮದಿ ಈ ಕಡೆ, ಅದಕ್ಕೆ ಉಮಾ ಮಹೇಶ್ವರ ನಾಮಕರಣ ಆಗಿದೆ. 2001ರಲ್ಲಿ ಪೂಜೆ ಶುರು ಮಾಡಿದ್ವಿ ನಾವು. ಅದಕ್ಕಿಂತ ಮೊದಲೇ ಈ ದೇವಸ್ಥಾನಕ್ಕೆ ಇಲ್ಲ ಪೂಜೆ ಎಲ್ಲ ಆಗಿತ್ತು. 500 ವರ್ಷ ಪೂಜೆ ಎಲ್ಲ ಆಗಿತ್ತು. ಪುನಃ ಬಿಚ್ಚಿ ಕಟ್ಟಿ ಅಂದ್ರೆ ಈ ಕಲ್ಲಿದೆಯಲ್ಲ, ಈ ಕಲ್ಲು ಅದು ಮಾತ್ರ ಹೊಸದು, ಇದೆಲ್ಲ ಹೊಸದು. ಇದು ಮಾತ್ರ ಹೊಸದು, ಇಷ್ಟೇ ಏನಕ್ಕೆ ಹೊಸದು? ಆದ್ರೆ ಪೂರ್ತಿ ಹೋಗಿತ್ತು ಅದು ಕಲ್ಲದು. ಕಲಾಕೃತಿಗಳು ಸಹ ಇಲ್ಲಿ ನಮಗೆ ಸಿಕ್ಕಿದೆ. ಈ ಪ್ಲೇಸ್ ಏನಿದೆ, ಇಲ್ಲಿ ಒಂದು ಮರ ಸಹ ಇತ್ತು. ನನಗೆ ನೆನಪಿದೆ, ನಾನು ತುಂಬ ವರ್ಷಗಳ ಹಿಂದೆ ನೋಡಿದೆ. ಈ ಟೆಂಪಲ್ಗೆ ಅಟ್ಯಾಚ್ ಆಗಿಬಿಟ್ಟು ಒಂದು ಹಲಸಿನ ಮರ ಬೆಳ್ಕೊಂಡಿತ್ತು. ಅದನ್ನು ಇವಾಗ ಏನು ದೇವಸ್ಥಾನವನ್ನು ರೀಕನ್ಸ್ಟ್ರಕ್ಟ್ ಮಾಡಿದ್ರು ಆ ಟೈಮಲ್ಲಿ ತೆಗೆದಿದ್ದಾರೆ. ಮತ್ತು ಎಲ್ಲೆಲ್ಲಿ ಡ್ಯಾಮೇಜಸ್ ಇತ್ತು ಅದನ್ನು ಸಹ ಕಂಪ್ಲೀಟಾಗಿ ನೀಟಾಗಿ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಏನು ನಾಗರ ವಿಗ್ರಹ ಇರ್ಬೋದು, ಹಾಗೆಯೇ ಕೆಲವು ದೇವಿಯ ಆಕೃತಿಯ ವಿಗ್ರಹಗಳು ಸಹ ನಮಗೆ ಇಲ್ಲಿ ಕಾಣಸಿಗತ್ತೆ ನೋಡಿ. ಇದೆಲ್ಲ ಭಿನ್ನ ಆಗಿದೆ, ಅಂದರೆ ಪ್ರದೇಶದ ಭೂಮಿಯ ಆಳದಲ್ಲಿ ಸಿಕ್ಕಿರುವಂತಹ ವಸ್ತುಗಳು. ನಾನು ತುಂಬ ವರ್ಷದ ನಂತರ ಈ ಟೆಂಪಲ್ಗೆ ಬಂದಿದ್ದು. ಒಂದು ಸಿಕ್ಕಾಪಟ್ಟೆ ಒಂದು ಮೆಮೊರಬಲ್ ಮೂಮೆಂಟ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ. ಈ ಧ್ವಜ ಕಂಬ ಇರ್ಬೋದು, ಇದೆಲ್ಲ ಆವಾಗ ಇರಲಿಲ್ಲ, ಇವಾಗ ಹೊಸದಾಗಿ ಮಾಡಿರುವಂಥದ್ದು. ಯಾವ ದೇವಸ್ಥಾನ ಇದು? ದೊಡ್ಡ ದೇವಸ್ಥಾನ, ಉಮಾ ಮಹೇಶ್ವರಿ ದೇವಸ್ಥಾನ. ಎಷ್ಟು ಜನ ಬಂದಿದ್ಯಾ ನೀನು? ಚೆನ್ನಾಗಿದ್ಯಾ ಟೆಂಪಲ್? This is newly built temple. ಇದು ಹೊಸದಾಗಿ ಕಟ್ಟಿರೋದಾ? ಇದು ಓಕೆ. ಇದರಲ್ಲಿ ಗಂಡು ಬೇರುಂಡ ಸಹ ಮೆನ್ಷನ್ ಆಗಿದೆ ನೋಡಿ. ಹೈ ಡಾಗಿ, ಏನ್ ಮಾಡ್ತಾ ಇದೆಯಾ? ಕಂಪ್ಲೀಟ್ ಗಣೇಶ ಟೆಂಪಲ್ ಇದು. ಗಣೇಶ ಮೂರ್ತಿ ಕಾಣಿಸ್ತಾ ಇದೆ ನೋಡಿ. ಇದಿಲ್ಲೇ ಇರುತ್ತಾ? ಓಕೆ. ನೀವು ಇಲ್ಲೇ ಇರೋದಾ ಟೆಂಪಲ್ ಅಲ್ಲಿ? ಇದು ಟೆಂಪಲ್ ಅದು ಅಲ್ಲಿದೆ, ಅದು ಇವಾಗ ಮಾಡಿರೋದಾ? ಆಂಜನೇಯ ಟೆಂಪಲ್. ಎದ್ರ ಹೆಸರೇನು? ಜಿಮ್ಮಿ. ಬಾಯ್ ಜಿಮ್ಮಿ, ಬಾಯ್. ನಾನ್ ಚಿಂತು ಅವಾಗೆಲ್ಲ ಬಂದಾಗ ಆ ಟೆಂಪಲ್ ಐತ್ ನೋಡು, ಆ ಕಡೆ ಸೈಡು ಒಂದು ಮರ ಇತ್ತು. ಅದ್ ನಂಗೆ ಇನ್ನ ನೆನಪೈತೆ. ಇನ್ನ ಅಂದ್ರೆ ಇಲ್ಲ, ನಾನು ಅವಾಗೇ ನೋಡಿದ್ನಲ್ಲ, ಇದೆಲ್ಲ ಇರ್ಲಿಲ್ಲ ಅವಾಗ. ಮೊದ್ಲೇ ಆ ಟೆಂಪಲ್ ಅಷ್ಟೇ ಇತ್ತು. ಆಮೇಲೆ ಇದಿತ್ತು ಈ ಚಿಕ್ಕದ ಪಕ್ಕದಲ್ಲಿ ಇದೆ ಅಲ್ಲ ಟೆಂಪಲ್, ಅದು ಒಂದ್ ಬಾವಿ ಇದ್ದಿದ್ ನಂಗೆ ನೆನಪು, ಅದು ಕನ್ಫರ್ಮ್ ಇಲ್ಲ ನನ್ಗೆ. ಇತ್ತು ಅನ್ನೋದೊಂದು ನೆನಪೈತೆ ಅಷ್ಟೇ. ಇದೆಲ್ಲ ತುಂಬಾ ಚೇಂಜಸ್ ಮಾಡಿದ್ದಾರೆ. ಇದೆಲ್ಲ ಗೇಟ್ಗಳಿರ್ಬೋದು, ಈ ತರ ಎಲ್ಲ ಹಾಕಿರೋದು. ಯಾವ ಕಡೆ ಹಿಂಗ ಇಲ್ಲಿ ಸಿಕ್ಕಿರುವಂತಹ ಶಾಸನಗಳನ್ನು ನಾವು ಅಬ್ಸರ್ವ್ ಮಾಡಿದಾಗ, ಇವರು ಏನು ಹೊಸಗುಂದ ರಾಜವಂಶಸ್ಥರು ಏನಿದ್ರು ಅವರು ಶಿವನ ಭಕ್ತರಾಗಿದ್ದರು. ಅದೇ ರೀತಿ ನಂದಿಯನ್ನು ಸಹ ಅವರು ಪೂಜೆ ಮಾಡ್ತಾ ಇದ್ರು. ಈ ಎಲ್ಲ ಶಾಸನಗಳಲ್ಲೂ ಸಹ ಯುದ್ಧ ಸಂದರ್ಭದ ಚಿತ್ರಣಗಳು, ಹಾಗೆಯೇ ಕುದುರೆ, ಹಾಗೆ ಮುಂತಾದ ಪ್ರಾಣಿಗಳ ಚಿತ್ರಣಗಳನ್ನು ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಹಾಗೆಯೇ ಏನು ಹಸು
ಕರುವಿಗೆ ಹಾಲು ಕೊಡುವಂತಹ ದೃಶ್ಯವನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೇನೆ ಶಾಸನಗಳೇನಿದೆ, ಈ ಶಾಸನಗಳು ಹೊಸಗುಂದ ರಾಜವಂಶಸ್ಥರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ನೀಡುವುದರಲ್ಲಿ ಅತ್ಯುತ್ತಮವಾದ ಪಾತ್ರವನ್ನು ವಹಿಸ್ತಾ ಇದೆ ಅಂತ ಹೇಳ್ಬೋದು. ಈ ಎಲ್ಲ ಶಾಸನಗಳಲ್ಲೂ ಸಹ ಹಳೆಗನ್ನಡದ ಅಕ್ಷರಗಳನ್ನು ನಾವು ಇಲ್ಲಿ ನೋಡ್ಬೋದು. ಹಾಗೇನೆ ಈ ಶಾಸನಗಳನ್ನು ನೋಡಿದ ನಂತರ ಯುದ್ಧದ ಜೊತೆಗೆ ಶಾಂತಿಗೂ ಕೂಡ ತುಂಬಾ ಇಂಪಾರ್ಟೆನ್ಸನ್ನು ಕೊಟ್ಟಿದ್ರು ಅನ್ನೋದು ಈ ಶಾಸನಗಳ ಮೂಲಕ ನಮಗೆ ತಿಳಿದು ಬರುತ್ತೆ. ಬೇಸ್ ಮೇಲೆ ಅಲ್ಲಿ ಟೆಂಪಲ್ನ ರೀಕನ್ಸ್ಟ್ರಕ್ಟ್ ಮಾಡಿರೋದು ಅವರು. ಕುದುರೆ ಕುದುರೆ ನೋಡು, ಇಲ್ಲಿ ಕುದುರೆ ಇದೆ. ಇದು ಕುದುರೆ ಅಂದ್ರೆ ಇದೆಲ್ಲ ಯುದ್ಧ ಮಾಡ್ತಾ ಇದ್ದಿದ್ದು. ಅದು ಇದು ಬುದ್ಧ ತಾನೇ, ಇದು ಇಲ್ಲಿ ಕಾಣಿಸ್ತಿದೆಲ್ಲ ಬುದ್ಧ. ಮತ್ತೆ ಶಿವಲಿಂಗ ಸಹ ಮೊದ್ಲಿರ್ಲಿಲ್ಲ ಅಲ್ಲ, ಇವಾಗ ಮಾಡಿರೋದು. ನಿಧಾನ. ಓ, ಮೀನೆಲ್ಲ ಇದೆ. ಎಷ್ಟು ಆಳ ಇದೆ ಇದು? ಚೆನ್ನಾಗಿದ್ಯಾ? ಕಲರ್ ಮೀನು ಎಲ್ಲಿ? ಅಲ್ಲೋಡು, ಅಲ್ಲೆಲ್ಲ ಫಿಶ್ ಇದೆ. ನಾವಿವತ್ತಿರೋದು ಶ್ರೀ ಉಮಾಮಹೇಶ್ವರಿ ಟೆಂಪಲ್ ಹೊಸಗುಂದ, ಇದ್ರ ಕಲ್ಯಾಣಿ ಹತ್ರ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ದೊಡ್ಡ ಮೀನು ಇದಾವೆ ಇದ್ರೊಳಗಡೆ. ಇವು ಅಂದ್ರೆ ವರ್ಷ ಬಿಡ್ತಾರಾ? ಏನಿದು? ಇದೇನ್? ಪುಷ್ಕರಣಿ ಏನಂತಾನೆ? ಪುಷ್ಕರಣಿ. ಓಕೆ, ಪುಷ್ಕರಣಿ ಅಂತಾರೆ ಇದಕ್ಕೆ. ಒಳಗೆ ಹೋದ್ಬೇಡ. ಇದೆಲ್ಲ ತಂದು ಕೊಟ್ಟಿರೋದಾ ದನಗಳು? ಏನ್ ಬ್ಲಡ್ ಬಂದೈತೆ ಏನಕ್ಕೆ? ಎತ್ತ ಇದು ದನ ಅಲ್ಲ, ಅಮೃತ್ ಮಹಲ್. ಇದು ಹೋರಿ. ಹೆಂಗೈತ್ ನೋಡಿದ. ಬ್ಲಾಕ್ ಒಂದಿತ್ತಲ್ವಾ? ಇದೆಲ್ಲ ಲೋಕಲ್ ಮಲ್ನಾಡು ಗಿಡ ತಳಿ. ಅಂದ್ರೆ ಇದೆಲ್ಲ ದಾನ ಕೊಟ್ಟಿರೋದ ಆತರನ? ಆ ಕಡೆ ಅಲ್ಲೈತಲ್ಲ ಗಿರ್. ನೋಡ್ದ ನೀನು? ಯಾವ್ ಚೆನ್ನಾಗಿತ್ತು? ಹೌದಾ? ಇವಾಗ ಮಾಡಿರೋದಲ್ಲ. ಇರೋದು ಕಂಪ್ಲೀಟ್ ಫಾರೆಸ್ಟ್ ಒಳಗಡೆ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕಾಡಿದೆ. ಸೀರಿಯಸ್ಲಿ ಒಬ್ರು ಇಬ್ರು ಬರಕ್ ಸಿಕ್ಕಾಪಟ್ಟೆ ಭಯ ಆಗತ್ತೆ. ಆರ್ಕಿಟೆಕ್ಚರ್ ನೋಡೋದು. ಓ, ಈ ತರ ಸಿಕ್ಕಿರೋದಿದು. ಮೊದ್ಲು ಹಿಂಗಿತ್ತು, ಅದನ್ನ ಆಲ್ಟರ್ ಮಾಡಿ ಈ ತರ ಮಾಡಿದಾರೆ ಅಂತ. ಓ, ಇದು ಫುಲ್ ಕಂಪ್ಲೀಟ್ ಅವಾಗಿದ್ದು ಕಲ್ಲಿಂದು. ಆಮೇಲೆ ಇದನ್ನ ಆಲ್ಟರ್ ಮಾಡಿದ್ಮೇಲೆ ಇದು ಪರವಾಗಿದೆ ನೋಡಿ. ಇದು ಕೂಡ ಅಷ್ಟೇ ನೋಡಿ. ಇದೆಲ್ಲ ಅವಾಗ ಸಿಕ್ಕಿದಾಗ ಮುರಿದೋಗಿತ್ತು. ಅಂದ್ರೆ ಏನು ಮೂರ್ತಿಗಳು ಭಿನ್ನ ಆಗಿತ್ತು. ಸೊ ಅದನ್ನ ಏನು ಆಲ್ಟರ್ ಮಾಡಿದ್ದಾರೆ. ಎಷ್ಟು 790 ವರ್ಷ ಹಳೆಯ ಒಂದು ಟೆಂಪಲ್ ಇದು. ಇಲ್ಲಿ ಏನು ಪ್ರಸನ್ನ ನಾರಾಯಣ ಮೂರ್ತಿ ಏನಿದೆ ಅದು ಸುಮಾರು 790 ವರ್ಷ ಹಳೆಯ ಮೂರ್ತಿ ಆಗಿದೆ. ಫೈನಲ್ ಆಗಿ ಇವಾಗ ನಾವು ಹೋಗ್ತಾ ಇರೋದು, ಎಷ್ಟು ವರ್ಷ ಹಳೆ ಮರ? 700 ವರ್ಷ. 700 ವರ್ಷ ಹಳೆ ಮರನ ನಾನು ಇವಾಗ ನಿಮ್ಗೆ ತೋರ್ಸಕ್ ಹೋಗ್ತಾ ಇದೀನಿ. ಕಾಡೈತಿ, ಇಲ್ಲಿ ಒಂದು ಮನೆ ಎಲ್ಲ. ಸಿಕ್ಕಾಪಟ್ಟೆ ಭಯ ಆಗ್ತದೆ ನನಗೆ. ನೀನು ಡೈಲಿ ಬಂದು ನಿನಗೆ ಅಭ್ಯಾಸ ಐತಿ. ಯಪ್ಪ, ಇದು ಎಲ್ಲ ಇಲ್ಲ ಹೆದರಿಕೆ ಆತರ ಎಲ್ಲ. ಇದು ಫುಲ್ ಕಾಡು. ಇಲ್ಲಿ ಮೊದ್ಲೇ ಮನೆಗಳಿಲ್ಲ. ಆದ್ರೂ ಇದು ಏನೋ ಒಂಥರ ತುಂಬಾ ಭಯ ಆಗೋ ತರ ಐತಿ. ಹುಲಿಗಿಲಿ ಅದಕ್ಕೆ ಭಯ. ಮತ್ತೆ ಅದೇ ಹುಲಿ ಇರೋದಕ್ಕೆ ಭಯ ಆಗ್ತಿರೋದು ನನಗೆ. ಸೊ ಫೈನಲ್ ಆಗಿ ನಾವ್ ಇವಾಗ ಬಂದಿರೋದು ಸುಮಾರು 700 ವರ್ಷ ಹಳೆಯ ಮರ ನೋಡಕ್ಕೆ. ನೋಡಿ ಇದು ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ.
ಇವಾಗ ತಾನೇ ಮಾವಿನ ಹಣ್ಣು ಬಿತ್ತು ನೋಡ್ರಿ. ಈ ಮರದ್ದೇನೆ ಸುಮಾರು 650ರಿಂದ 700 ವರ್ಷ ಹಳೆಯ ಮಾವಿನ ಮರ ಇದು. ಯಾವ ತರ ಇದೆ ನೋಡಿ. ಸೀರಿಯಸ್ಲಿ ಮಾವಿನ ಮರ 650ರಿಂದ 700 ವರ್ಷ ಬದುಕತ್ತೆ ಅನ್ನೋದನ್ನ ಬಿಲೀವ್ ಮಾಡಕ್ಕೇನೆ ಆಗ್ತಾ ಇಲ್ಲ. ಸೀರಿಯಸ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಇದು. ಕಂಪ್ಲೀಟ್ ಮಾವಿನ ಮರ ಸಿಕ್ಕಾಪಟ್ಟೆ ಹೈಟ್ ಹೋಗಿದೆ ನೋಡಿ. ಮಾವಿನ ಹಣ್ಣು ಹೆಂಗಿದೆ ಅಂತ ನಾನು ಬೇರೆ ಯಾವ್ದೋ ಮರ ಅಂತ ಅನ್ಕೊಂಡಿದ್ದೆ ಮೊದ್ಲೇ. ಮಾವಿನ ಹಣ್ಣು ಟೇಸ್ಟ್ ಮಾಡೋಣ. ಒಂಥರ ಚೆನ್ನಾಗೈತಿ. ಹುಳಿ ಹುಳಿ ಸ್ವೀಟ್ ಸ್ವೀಟು. ಸೀರಿಯಸ್ಲಿ 650ರಿಂದ 700 ವರ್ಷ ಹಿಂದಿನ ಮಾವಿನ ಮರದ ಮಾವಿನ ಹಣ್ಣು ಮಾತ್ರ ಸಕ್ಕತ್ತಾಗಿದೆ. ಒಂಥರ ಹುಳಿ ಹುಳಿ ಮತ್ತೆ ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿ ನೋಡಿ ಯಾವ ತರ ಇದೆ ಅಂತ ಹೇಳಿ. ಸೀರಿಯಸ್ಲಿ ಸಕ್ಕತ್ತಾಗಿದೆ. ಥ್ಯಾಂಕ್ಸ್. ಸೀರಿಯಸ್ಲಿ ಸಕ್ಕತ್ತಾಗಿದೆ. ನನ್ನ ಲೈಫ್ ಅಲ್ಲೇ ನಾನು ಅನ್ಕೊಂಡಿರ್ಲಿಲ್ಲ 650ರಿಂದ 700 ವರ್ಷ ಹಿಂದಿನ ಹಳೆ ಮಾವಿನ ಮರದ ಮಾವಿನ ಹಣ್ಣು ತಿಂತೀನಿ ಅಂತ. ಪುಟಾಣಿ ಹಣ್ಣುಗಳು ಈ ತರ ತಳಿ ನಾನು ಇವಾಗ ಸದ್ಯಕ್ಕೆ ಎಲ್ಲೂ ನೋಡೇ ಇಲ್ಲ. ಬಟ್ ಸೀರಿಯಸ್ಲಿ ಇದು ಆಕ್ಚುಲಿ ಸಾಂಬಾರ್ ಸಮೇತ ಮಾಡ್ಬೋದು. ಸಕ್ಕತ್ತಾಗುತ್ತೆ. ಎಷ್ಟ್ ಸಿಕ್ತು? 2 ಚೆನ್ನಾಗಿ ತಗೊಂಡ್ಲೆ. ತಿಂದ್ಯಾ? ಸರಿ ಆಮೇಲೆ ತಿನ್ನು ಮನೆಗೆ ಹೋಗಿ. ಕೈ ಎಲ್ಲ ಇದಾಗತ್ತೆ ಈಗ ಬೇಡ. ಮನೆಗೆ ಹೋಗ್ಬಿಟ್ಟು ತಿನ್ನೋಣ ಆಯ್ತಾ? ಅಲ್ಲೊಂದ್ ಬಿದ್ದೈತಿ. ಸರಿ. ಓ ಇದು ಶಾಸನ. ಓಕೆ. ಇದು ನೋಡಿ ಕಮಲ ಹೂ ಇದೆ. ಹಾಗೇನೆ ಹಳೆ ಕನ್ನಡ ಅಕ್ಷರದಲ್ಲಿ ಇದು ಕೆತ್ತನೆ ಮಾಡಿದ್ದಾರೆ. ಕಂಪ್ಲೀಟ್ ಇದು ನೋಡಿ ಜಂಬಿಟ್ಟಿಗೆ ಕಲ್ಲನ್ನ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಇವಾಗ. ಅಂದ್ರೆ ಹೊಸದಾಗಿ ಬಿಲ್ಡ್ ಮಾಡಿರೋದು ನೋಡಿ. ವೀವ್ ಹೆಂಗಿದೆ ಅಂತ ಹೇಳಿ. ಇದನ್ನ ನೋಡಿದ್ರೆ ಜಂಬಿಟ್ಟಿಗೆ ಕಲ್ಲು ಅಂತ ಹೇಳಿ ಅನ್ಸೋದೇ ಇಲ್ಲ ನೋಡಿ. ಡೋರ್ಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಕಂಚಿ ಕಾಳಮ್ಮ ಟೆಂಪಲ್ ಇದು. ಹಾಗೇನೆ ನೋಡಿ ದೇವ್ರಿಗೆ ಕಾಣಿಸ್ತಾ ಇದೆ. ಕಂಚಿ ಕಾಳಮ್ಮ ಟೆಂಪಲ್. ಇವಾಗ ನಾವೇನು ಬಂದ್ ಹೋಗ್ತಾ ಇದೀವಿ ಇದು ಕಂಚಿ ಕಾಳಮ್ಮ ಟೆಂಪಲ್. ಅವಾಗ ನಾನ್ ಚಿಕ್ಕಕ್ಕಿದ್ದಾಗ ಎಲ್ಲ ಟೆಂಪಲ್ ಬರ್ತಿದ್ನಲ್ಲ ಅವಾಗ ಕಲ್ಲುಗಳೆಲ್ಲ ಕಾಣಿಸ್ತಾ ಇತ್ತು. ಬಟ್ ಇಲ್ಲೊಂದು ಟೆಂಪಲ್ ಇದೆ ಅಂತ ಹೇಳಿ ಹೇಳ್ತಾ ಇದ್ರು. ಬಟ್ ಫೈನಲಿ ಇವತ್ತು ಟೆಂಪಲ್ ಮಳೆ ಬರೋ ತರ ಇದೆ. ಸೊ ಫೈನಲ್ ಆಗಿ ಇವಾಗ ನಾವು ಮನೆಗೆ ಹೋಗ್ತಾ ಇದೀವಿ. ಸೊ ಫೈನಲಿ ನಾನು ತುಂಬಾ ವರ್ಷ ಹಿಂದೆ ಬಂದಿದ್ದು. ಸೊ ಇವಾಗ ಸಿಕ್ಕಾಪಡೆ ಚೇಂಜಸ್ ಆಗಿದೆ. ತುಂಬಾ ಆಲ್ಟ್ರೇಷನ್ ಆಗಿದೆ. ಸೊ ತುಂಬಾನೇ ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಮಾಡಿ. ಇದು ಮಾವಿನ ಮರ ಅಲ್ಲ? ಇಲ್ಲ ಬೀಳಲೇ ಇಲ್ಲ. ಸೊ ಫೈನಲ್ ಆಗಿ ಇವಾಗ ನಾವು ಊರ್ ಕಡೆ ಹೋಗ್ತಾ ಇದ್ವಿ. ಊರ ಸಂಖ್ಯೆ ಹಣ್ಣು ಎಲ್ಲ ತಿನ್ಕೊಂಡು ಹೋಗ್ತಾ ಇರ್ತಿದ್ವಿ. ಬಾಯ್ ಮಾಡಲ್ಲ. ಬಾಯ್ ಟಾಟಾ. ಟಾಟಾ. ಮಾವಿನಕಾಯಿ ನೋಡ್ರಿ. 700 ವರ್ಷ 650ರಿಂದ 700 ವರ್ಷ ಹಳೆ ಮಾವಿನ ಮರದ ಮಾವಿನ ಹಣ್ಣು.